ಬನ್ನಿ, ಇವತ್ತು ವಿಧಾನಸಭೆಯಲ್ಲಿ ಎರಡನೇ ದಿನ ವಾಲ್ಮೀಕಿ ಹಗರಣ ಭಾಳಷ್ಟು ದೊಡ್ಡ ಸದ್ದು ಮಾಡಿತ್ತು. ನಿನ್ನೆ 89 ಕೋಟಿ ಅಕ್ರಮ ಆಗಿರೋದು ನಿಜ ಅಂತೇಳಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರು. ಇವತ್ತು ಕಾಂಗ್ರೆಸ್ ನಾಯಕರು ಮತ್ತು BJP JDS ನಾಯಕರು ಪರಸ್ಪರ ಕಿತ್ತಾಟ ನಡೆಸಿದರು. ಇದರ ಮಧ್ಯೆ DCM DK ಶಿವಕುಮಾರ್ ಹಾಗೂ ಮಾಜಿ DCM ಅಶ್ವಥ್ ನಾರಾಯಣ್ ನಡುವೆ ತಿಕ್ಕಾಟ ಕೂಡ ಜೋರಾಗಿತ್ತು. ಇದರ ಬಗ್ಗೆ ಒಂದು ರಿಪೋರ್ಟ್. ಮುಖ್ಯಮಂತ್ರಿಗಳ ಮೇಲೇನೆ ನೇರ ಆಪಾದನೆ ಇರೋದು. ಮುಖ್ಯಮಂತ್ರಿಗಳೇ ಎಲ್ಲೋದ್ರಿ, ಬನ್ನಿ ಉತ್ತರಿಸಿ. ಮುಖ್ಯಮಂತ್ರಿಗಳ ಮೇಲೇನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಇರಬೇಕು, ಈ ರೀತಿನ ಜವಾಬ್ದಾರಿ ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಕುತ್ಕೊಂಡು ಮಾತಾಡಿ ಅಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು, ಈಗ ಬರ್ತಾರೆ, ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ಲಿಕ್ಕೆ ಕರ್ಸಿ ಅವ್ರನ್ನ. ಲೂಟಿಕೋರರ ಪಿತಾಮಹ ಯಾರು ಹೇಳಿ? ನೀವು ಕೂತ್ಕೊಳ್ತೀರಿ, ದಯಮಾಡಿ ಕೂತ್ಕೊಳ್ಳಿ. ಅದಕ್ಕೆ ಜನ ನಮ್ಮನ್ನ ಹೆಸರು ಬಳಸಿಕೊಂಡಿದ್ದಾರೆ. ಮೇಲಿಂದ ಕೆಳವರೆಗೂ ಬರೀ ಖರ್ಗೆ ಅವರೇ ತಾಕತ್ತಿದ್ರೆ CBIಗೆ ಕೊಡಿ. ಹೋಗಿಲ್ಲ ನೀವು, ಮಾತಾಡಬೇಡಿ. ಖರ್ಗೆ ಅವರೇ ಹೋಗಿಲ್ಲ ಹೇಳಿ, ಮಾತಾಡುದು ಬರೇ ಮಾತಾಡುದು ಬನ್ನಿ ಅಂತ ಅವ್ರು ಮುಖ್ಯಮಂತ್ರಿಗಳ ಮೇಲೆ ಕೇಸ್ ನಡೀತಾ ಇದೆ, ನಿಮ್ಮ ಅಧ್ಯಕ್ಷರ ಮೇಲೆ ನಡೀತಾ ಇದೆ. ಸರ್ಕಾರ ಯಾಕೆ ಬರ್ತಾ ಇಲ್ಲ? ಯಾಕೆ ಬಂದಿಲ್ಲ? ಅಧ್ಯಕ್ಷರೇ, ನನ್ನ ಮೈಕ್ ಆಫ್ ಆಗಿದೆ. ನಿಮಿಷ, ಈ ಮೈಕಿಗೆ ಮೇಲೆ ಬಹಳ ಚರ್ಚೆ ಇತ್ತು. ಮೈಕಲ್ಲಿ ಇದಾಗಿದೆ ಅಂತೇಳಿ ಮೈಕ್ ನನ್ನ ಕಂಟ್ರೋಲ್ ಇದೆ, ನಾನೇ ಬಂದ್ ಮಾಡಿದ್ದೇನೆ. ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿಕ್ಕೆ, ಮತ್ತೆಂತ ಮಾಡುದು? ಸ್ವಲ್ಪ ಇದಾಗ್ಲಿ ಅಂತೇಳಿ. ಅಲ್ಲ, ಸರಿಯಾಗುತ್ತೆ, ನಿಲ್ಲಿ ಆಯ್ತು. ಇಲ್ಲಿ ಮಾತಾಡ್ಬೇಕಲ್ಲ, ಈಗ ವಾಯ್ಸ್ ಮಾತಾಡ ಕಟ್ ಮಾಡ್ಲಿಲ್ಲ. ನಾನು ಹೇಳಿ ಮಾತಾಡ ಏನು ಸುಮ್ಮನೆ ಬದ್ದು ಎಲ್ಲರೂ ಒಬ್ಬಾಗ್ಲೇ ಕೊಡ್ಬೇಕಾ? 10 ನಿಮಿಷ ಆಯ್ತು ನೀವು ಯಾರಿಗಾರು ನೋಡಿ. ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ. ನೀವು ಈ ಕಡೆನಲ್ಲಿ ನಿಲ್ಲುದು, ಈ ಕಡೆ ನಿಲ್ಲುದು, ಯಾರ್ಯಾರಿಗೆ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನನ್ನ ಹತ್ರ ಇದೆ, ಇಲ್ಲೇ ಇರೋದು. ನಾನು ಹೇಳ್ದು ಕೇಳಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಇದೊಂದು ಹೆಸರು ಕಲಾಪದಲ್ಲಿ ಇವತ್ತು ಸಖತ್ ಚರ್ಚೆಗೆ ಗ್ರಾಸವಾಯಿತು. ಯಾವ ಕಾರಣಕ್ಕಿರಬಹುದು ನಿಮಗೆ ಗೊತ್ತಿದೆ. HD ರೇವಣ್ಣ ಸದನದಲ್ಲಿದ್ದಾರೆ. ಯಾಕಾಯಿತು, ಹೇಗಾಯಿತು, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಚಿನ್ನು ಯಾರಂತ ಆಮೇಲೆ ಹುಡುಕೆ. ನಾನೇ ಅಣ್ಣ, ರಾಜ್ಯದಲ್ಲಿ ಸಖತ್ ಸುದ್ದಿ, ಸಖತ್ ಗದ್ದಲ, ಮಸ್ತ್ ಹಲ್ಚಲ್ ಎಬ್ಬಿಸಿದ ಸುದ್ದಿಗಳಲ್ಲಿ ಪ್ರಜ್ವಲ್ ರೇವಣ್ಣ ಕೇಸು ಕೂಡ ಒಂದು. ಇವತ್ತು ಅದೇ ಸುದ್ದಿ ಕಲಾಪದಲ್ಲಿ ಕೇಕೆ ಹಾಕಿತು. ಶಾಸಕರ ಹೆಸರು ಚಿನ್ನು ಅಂತ ಅವ್ರನ್ನ ಹಾಗೆ ಕರೆಯೋದು, ನಾವು ಹಾಗೆ ಕರೆಯೋದಿಲ್ಲ. ನಮ್ಗೆ ಅದಕ್ಕೆ ಕೇಳಿದೆ, ಚಿನ್ನು ಯಾರಂತ ಆಮೇಲೆ ಹುಡುಕೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ.
ಒಂದು ಆರ್ ಅಶೋಕ್ ಮಾತಾಡ್ತಿದ್ರೆ ಶಾಸಕ ರಿಜ್ವಾನ್ ಅರ್ಷಾದ್ ಮಿಡ್ಲಲ್ಲಿ ಎಂಟ್ರಿ ಕೊಟ್ರು. ಪ್ರಜ್ವಲ್ ರೇವಣ್ಣ ಕೇಸ್ ಗಂಭೀರವಾಗಿಲ್ವಾ ಅಂದ್ರು. ಮಹಿಳೆಯರ ಮರ್ಯಾದೆ ಮುಖ್ಯ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಇದೇ ಗ್ಯಾಪ್ ಅಲ್ಲಿ ನನ್ಗೂ ಸ್ವಲ್ಪ ಮಾತಾಡಕ್ಕೆ ಚಾನ್ಸ್ ಕೊಡ್ರಪ್ಪ ಅಂತ HD ರೇವಣ್ಣ ಕೇಳ್ಕೊಂಡ್ರು. ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ನಾನು ಮಾತಾಡ್ತೀನಿ ಅಂದ ರೇವಣ್ಣ ಆ ಕ್ಷಣಕ್ಕೆ ಸ್ವಲ್ಪ ಭಾವುಕರಾದ್ರು. 25 ವರ್ಷ ನಾನು ರಾಜಕೀಯ ಮಾಡಿದ್ದೀನಪ್ಪ ಅಂದ್ರು. ನಿಮ್ ಬಂಡವಾಳ ಏನಂತ ಅಲ್ರಿ ನಾನು ಮಾತಾಡ್ತೀನಿ. ಇನ್ನೊಂದು ಕಡೆ ಪಾಪ ಕಣ್ರಿ, ಅವ್ರ ಕಡೆ ನೋಟಿಸ್ ತಗೊಳ್ಳಿ, ಸದನದಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆನೂ ಚರ್ಚೆ ಮಾಡೋಣ ಅಂದ್ರು. ನಾನೈತೆ ಒಂದ್ ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ಶಾಖೆ ಒಂದ್ ಸೆಕೆಂಡ್ ನಾನು ಹೇಳ್ತೇನೆ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು. ನನ್ನ ಮೇಲೆ ಅದು ಕೋಪ ಉಂಟೆ ನಿಮಗೆ ಅಲ್ಲಿ ಹೋದ ತಕ್ಷಣ ಕೂತ್ಕೊಳ್ಳಿಕ್ಕಿಲ್ಲ ಅಲ್ಲಿ 5 ನಿಮಿಷ ಹೋಗಿ ಕೂಡ. ಮಗ ಮಾಡಿರೋ ಎಡವಟ್ಟು ಪ್ರತಿಪಕ್ಷಗಳಿಗೆ ಕೊಂಕಾದ್ರೆ ಮಾಜಿ ಸಚಿವ HD ರೇವಣ್ಣ ಕೊಂಚ ಮಂಕಾದ್ರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.